ನಾವು ಎಷ್ಟು ಸುಖ ಸಂತೋಷ ಹಾಗೂ ಸಮೃದ್ಧಿಯಿಂದ ಇದ್ದೇವೆ ಎಂಬುದರಲ್ಲಿ ನಮ್ಮ ಜೀವನದ ಸಾರ್ಥಕತೆ ಇರುವುದಿಲ್ಲ. ನಮ್ಮಿಂದ ಒಂದಷ್ಟು ಜನರಿಗೆ ಒಳಿತು ಮಾಡಲು ಸಾಧ್ಯವಾದರೆ, ಒಂದಷ್ಟು ಬದುಕುಗಳಲ್ಲಿ ಸಂತೋಷ ಮೂಡಿಸಲು ಸಾಧ್ಯವಾದರೆ ಆಗ ನಮ್ಮ ಬದುಕು ಸಾರ್ಥಕವೆನಿಸಿಕೊಳ್ಳುತ್ತದೆ. ಡಾಕ್ಟರ್ BR ಅಂಬೇಡ್ಕರ್. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಬಯಾಲಜಿ ಕ್ಲಾಸಸ್. ನಾನು ಪುಷ್ಪ. ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಪಾಠದಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಲೈಕ್ ಎನ್ಸೈಮ್ ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಇಮ್ಯುನೋಸಪ್ರೆಸೆಂಟ್ ಏಜೆಂಟ್ ಆಗಿರ್ಬೋದು ಲೈಕ್ ಸೈಕ್ಲೋಸ್ಪೋರಿನ್, ಅಥವಾ ಸ್ಟ್ರೆಪ್ಟೋಕೈನೇಸ್ ಎನ್ಸೈಮ್, ಲೈಪೇಸ್ ಎನ್ಸೈಮ್, ವೈನ್ ಪ್ರೊಡಕ್ಷನ್. ಈ ರೀತಿಯಾಗಿ ನಾವು ಕಲ್ತ್ಕೊಂಡಿದ್ವಿ. ಅದಾದ್ಮೇಲೆ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಕೂಡ ಕಲ್ತ್ಕೊಂಡ್ವಿ. ಈ ಸೀವೇಜ್ ವಾಟರ್ನ ಯಾಕೆ ಟ್ರೀಟ್ ಮಾಡಬೇಕು, ಟ್ರೀಟ್ ಮಾಡಲಿಲ್ಲ ಅಂದರೆ ಏನು ಅನಾನುಕೂಲ ಆಗತ್ತೆ. ಈ ರೀತಿಯಾದಂಥ ಇನ್ಫಾರ್ಮೇಶನ್ ನಾವು ಕಲ್ತ್ಕೊಂಡ್ವಿ. ಇಂದಿನ ಪಾಠದಲ್ಲಿ ಮೈಕ್ರೋಬ್ಸ್ ಇನ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಮೊದಲಿಗೆ ಈ ಬಯೋಗ್ಯಾಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬಯೋಗ್ಯಾಸ್, ಗ್ಯಾಸ್ ಅಂದ್ರೆ ಗೊತ್ತಿರೋ ಹಾಗೆ ಅನಿಲ. ಬಯೋಗ್ಯಾಸ್ ಅಂತಂದ್ರೆ ಅರ್ಥ ಈ ಅನಿಲ ಅನ್ನೋದು ಮೈಕ್ರೋ ಆರ್ಗ್ಯಾನಿಸಮ್ಗಳಿಂದ ಪ್ರೊಡ್ಯೂಸ್ ಆಗಿರುತ್ತೆ. ಹಾಗಾಗಿ ಇದನ್ನ ಬಯೋಗ್ಯಾಸ್ ಅಂತ ಕರಿತೀವಿ. ನೀವಿಲ್ಲಿ ರಿಕಾಲ್ ಮಾಡ್ಕೊಂಡ್ರೆ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಟ್ರೀಟ್ ಮಾಡಬೇಕಾದ್ರೆ ಎನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಯೂಸ್ ಮಾಡಿದ್ವಿ ಅವುಗಳು ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ಅನರೋಬಿಕ್ ರೆಸ್ಪಿರೇಷನ್ ಅಥವಾ ಅನರೋಬಿಕ್ ಡೈಜೆಷನ್ ಅಂತ ಏನಾಗತ್ತೆ ಸೆಲ್ ಅಲ್ಲಿ, ಫೈನಲಿ ನಮಗೆ ಈ ರೀತಿಯಾದಂಥ ಗ್ಯಾಸ್ಗಳ ಪ್ರೊಡಕ್ಷನ್ ಆಗುತ್ತೆ. ಅದರಲ್ಲಿ ನಾವು ಮೀಥೇನ್ CH4 ಅಂತ ಏನು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ ಇದನ್ನ ಬಯೋಗ್ಯಾಸ್ ಅಂತ ಕರಿಬಹುದು. ಈ ಮೀಥೇನ್ ಅನ್ನ ಪ್ರೊಡ್ಯೂಸ್ ಮಾಡೋದು ದಟ್ ಈಸ್ ಒನ್ ಆಫ್ ದ ಮೆಥಡ್. ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಕೂಡ ನಾವು ಮೀಥೇನ್ ನ ಪ್ರೊಡ್ಯೂಸ್ ಮಾಡಬಹುದು. ಅದರ್ ದ್ಯಾನ್ ದಟ್ ಒನ್, ಬೇರೆ ರೀತಿಯಾಗಿ ಕೂಡ ನಾವು ಬಯೋಗ್ಯಾಸ್ ನ ಪ್ರೊಡ್ಯೂಸ್ ಮಾಡಬಹುದು. ಆ ಪ್ರೊಡಕ್ಷನ್ಗೆ ಇಲ್ಲಿ ಆರ್ಗ್ಯಾನಿಸಮ್ಸ್ ಬೇಕಾಗತ್ತೆ. ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಮೆಥಾನೋಜೆನ್ಸ್ ಅಂತ ಕರಿತೀವಿ. ಮೆಥಾನೋಜೆನ್ಸ್ ಅಂದ್ರೆ ಜೆನ್ ಅಂದ್ರೆ ಪ್ರೊಡ್ಯೂಸರ್, ಮೆಥಾನೋ ಅಂದ್ರೆ ಮೀಥೇನ್. ಅಂದ್ರೆ ಅರ್ಥ ಯಾವ ಆರ್ಗ್ಯಾನಿಸಮ್ಸ್ಗಳು ಮೀಥೇನ್ ನ ಪ್ರೊಡ್ಯೂಸ್ ಮಾಡುತ್ತೋ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಮೆಥಾನೋಜೆನ್ಸ್ ಅಂತ ಕರಿಬಹುದು. ಹೇಗೆ ಈ ಆರ್ಗ್ಯಾನಿಸಮ್ಸ್ಗಳು ಮೀಥೇನ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಅವುಗಳು ಸೆಲ್ಯುಲೋಸಿಕ್ ಮೆಟೀರಿಯಲ್ ಮೇಲೆ ಎನರೋಬಿಕಲಿ ಆಕ್ಟ್ ಮಾಡ್ತಾ ಹೋಗುತ್ತೆ. ಎನರೋಬಿಕಲಿ ಅಂತಂದ್ರೆ ಅವುಗಳ ಬೆಳವಣಿಗೆಗೆ ಆಕ್ಸಿಜನ್ ಅವಶ್ಯಕತೆ ಇರಲ್ಲ, ಆದ್ರೆ ಕಾರ್ಬನ್ ಸೋರ್ಸ್ ಒಂದು ಬೇಕಾಗಿರತ್ತೆ. ಆ ಕಾರ್ಬನ್ ಸೋರ್ಸ್ ಯಾವುದು ಅಂದ್ರೆ ಸೆಲ್ಯುಲೋಸ್. ಸೆಲ್ಯುಲೋಸ್ ಎಲ್ಲಿರತ್ತೆ? ಸೆಲ್ಯುಲೋಸ್ ಪ್ಲಾಂಟ್ ಮೆಟೀರಿಯಲ್ ನಲ್ಲಿ ಇರತ್ತೆ. ನಮಗೆ ಗೊತ್ತಿರೋ ಹಾಗೆ ಪ್ಲಾಂಟ್ ಸೆಲ್ ನಲ್ಲಿ ಸೆಲ್ ಮೆಂಬ್ರೇನ್ ಮತ್ತೆ ಸೆಲ್ಯುಲೋಸ್ ಅಂತ ಇರತ್ತಲ್ಲ. ಓಕೆ, ಆ ಸೆಲ್ಯುಲೋಸ್ ಅನ್ನೋ ಪ್ರಾಡಕ್ಟ್ ನ ಈ ಆರ್ಗ್ಯಾನಿಸಮ್ಸ್ಗಳು ಕಾರ್ಬನ್ ಸೋರ್ಸ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಹೈಡ್ರೋಜನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇವುಗಳನ್ನ ನಾವು ಮೆಥಾನೋಜೆನ್ಸ್ ಅಂತ ಕರಿಬಹುದು. ಎಕ್ಸಾಂಪಲ್ ಫಾರ್ ಮೆಥಾನೋಜೆನ್ಸ್ ಇಸ್ ಮೆಥಾನೋ ಬ್ಯಾಕ್ಟೀರಿಯಂ. ಇದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಫಾರ್ ಮೆಥಾನೋಜೆನ್ ಇಸ್ ದಿ ಮೆಥಾನೋ ಬ್ಯಾಕ್ಟೀರಿಯಂ. ಈ ಬ್ಯಾಕ್ಟೀರಿಯಾ ಎಲ್ಲಿ ಸಿಗತ್ತೆ? ಇನ್ ದಿ ಎನರೋಬಿಕ್ ಸ್ಲಡ್ಜ್ ಟ್ರೀಟ್ಮೆಂಟ್, ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಆಲ್ರೆಡಿ ಕಲ್ತ್ಕೊಂಡಿದ್ವಿ. ಅಪಾರ್ಟ್ ಫ್ರಮ್ ದಟ್ ಒನ್, ಕೇವಲ ಸೀವೇಜ್ ವಾಟರ್ ನಲ್ಲಿ ಮಾತ್ರ ಈ ಮೆಥಾನೋಜನ್ಸ್ ಇರಲ್ಲ. ಅದ್ ಬಿಟ್ಟು ಕ್ಯಾಟಲ್ಸ್ ಅಲ್ಲಿ ರೂಮ್ನೆಂಟ್ಸ್ ಅಂತ ಏನ್ ಕರಿತೀವಿ ಅಥವಾ ಹಸುಗಳು, ಓಕೆ, ಈ ರೀತಿಯಾದಂತ ಪ್ರಾಣಿಗಳ ಸ್ಟಮಕ್ ನಲ್ಲಿ ಕೂಡ ಈ ಬ್ಯಾಕ್ಟೀರಿಯಾಗಳು ಇರತ್ತೆ. ದ ಪಾರ್ಟ್ ಆಫ್ ಸ್ಟಮಕ್ ಇಸ್ ನೋನ್ ಆಸ್ ದಿ ರೂಮೆನ್ ಅಂಡ್ ಆ ಪ್ರಾಣಿಗಳನ್ನ ನಾವು ರೂಮ್ನಾಂಟ್ಸ್ ಅಂತ ಕರಿತೀವಿ. ಹೇಗೆ ಕಂಡುಹಿಡಿಯೋದು ಅವುಗಳು ರೂಮ್ನಾಂಟ್ಸ್ ಅಲ್ವೋ ಅಂತಂದ್ರೆ, ಈಗ ನೀವು ನೋಡಿರ್ಬಹುದು ಹಸುಗಳು ಅಥವಾ ದನಕರುಗಳು ಯಾವಾಗ್ಲೂ ಒಂದು ಹೊತ್ನಲ್ಲಿ ಏನಾದ್ರು ಊಟ ತಿಂದ್ರೆ ಸ್ವಲ್ಪ ಹೊತ್ತಾದ್ಮೇಲೂ ಕೂಡ ಬಾಯಾಡಿಸ್ತಾನೆ ಇರತ್ತೆ. ಓಕೆ, ಈ ರೀತಿಯಾದಂತ ಪ್ರಾಣಿಗಳನ್ನ ನಾವು ರೂಮ್ನಾಂಟ್ಸ್ ಅಂತ ಕರಿತೀವಿ. ಅವುಗಳಲ್ಲಿ ಅವುಗಳ ಹೊಟ್ಟೆಯಲ್ಲಿ ಸ್ಟಮಕ್ ನಲ್ಲಿ ಈ ಮೆಥಾನೋಜೆನ್ಸ್ ಅನ್ನೋ ಆರ್ಗ್ಯಾನಿಸಮ್ಸ್ ಇರತ್ತೆ.
ಏನು ಇದರಿಂದ ಪ್ರಯೋಜನ, ಯಾಕೆ ಈ ರೂಮ್ನಾಂಟ್ಸ್ ಅಥವಾ ಕ್ಯಾಟಲ್ಸ್ ಅಲ್ಲಿ ಮೆಥಾನೋಜನ್ಸ್ ಇರುತ್ತೆ ಅಂದ್ರೆ, ಸೊ ಮೇನ್ಲಿ ಈ ಕ್ಯಾಟಲ್ಸ್ ಅಥವಾ ದನಕರುಗಳು ಅಥವಾ ಹಸುಗಳೇನಿದೆ ಅವುಗಳೆಲ್ಲ ಪ್ಲಾಂಟ್ ಬೇಸ್ಡ್ ಫುಡ್ನೇ ತಿನ್ನತ್ತೆ, ಅಂದ್ರೆ ಈ ಎಲೆಗಳು ಅಥವಾ ಹಣ್ಣು, ಸೊ ಈ ರೀತಿಯಾದಂತ ಪದಾರ್ಥಗಳನ್ನೇ ತಮ್ಮ ಆಹಾರವಾಗಿ ಉಪಯೋಗಿಸ್ಕೊಳ್ಳುತ್ತೆ. ಸೊ ಜಸ್ಟ್ ನಾವ್ ವಿ ಲರ್ನ್ ದಟ್ ಸೊ ಪ್ಲಾಂಟ್ ಸೆಲ್ ಅಂತಂದ್ರೆ ದಟ್ ಸೆಲ್ ವಾಲ್ ಏನಿರುತ್ತೆ, ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಸೊ ಹಾಗಾಗಿ ಈ ಪ್ರಾಣಿಗಳಲ್ಲಿ ಈ ಮೆಥಾನೋಜನ್ ಆರ್ಗ್ಯಾನಿಸಮ್ ಇರಲೇಬೇಕು. ಸೊ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿಸ್ ಆರ್ಗ್ಯಾನಿಸಮ್ ಈ ಸೆಲ್ಯುಲೋಸ್ ಏನಿರುತ್ತೆ ಪ್ಲಾಂಟ್ ಮೆಟೀರಿಯಲ್ ನಲ್ಲಿ ಅದು ಬ್ರೇಕ್ ಡೌನ್ ಆಗತ್ತೆ. ಸೊ ಬ್ರೇಕ್ ಡೌನ್ ಆಗಿ ಏನಾಗುತ್ತೆ, ಸೆಲ್ಯುಲೋಸ್ ಕೂಡ ಗ್ಲುಕೋಸ್ ಇಂದಾನೆ ಆಗಿರುತ್ತೆ. ಸೆಲ್ಯುಲೋಸ್ ಇಸ್ ಅ ಪಾಲಿಮರ್ ಆಫ್ ಗ್ಲುಕೋಸ್. ಪಾಲಿಮರ್ ಆಫ್ ಗ್ಲುಕೋಸ್ ಅಂದ್ರೆ ಗ್ಲುಕೋಸ್ ಅನ್ನೋದು ಒಂದು ಚಿಕ್ಕ ಮಾಲಿಕ್ಯೂಲ್, ಆ ರೀತಿಯಾದ ಥೌಸಂಡ್ಸ್ ಆಫ್ ಗ್ಲುಕೋಸ್ ಒಂದಕ್ಕೊಂದು ಕನೆಕ್ಟ್ ಆಗಿ ನಮಗೆ ಸೆಲ್ಯುಲೋಸ್ ಅನ್ನೋ ಪಾಲಿಮರ್ ಸಿಗತ್ತೆ. ಆ ಸೆಲ್ಯುಲೋಸ್ ನ ಬ್ರೇಕ್ ಡೌನ್ ಮಾಡಿದಾಗ ನಮಗೆ ಗ್ಲುಕೋಸ್ ಸಿಗತ್ತೆ. ಆ ಸೆಲ್ಯುಲೋಸ್ ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಈ ಮೆಥಾನೋಜನ್ ಮಾಲಿಕ್ಯೂಲ್ಸ್ಗಳು ನಮಗೆ ಬೇಕಾಗತ್ತೆ. ಸೊ ಇಲ್ಲಿ ನಾವು ಏನಂತ ತಿಳ್ಕೊಳ್ಬಹುದು, ಆಸ್ ಅ ನ್ಯೂಟ್ರಿಷನ್, ಬಿಕಾಸ್ ಈ ಸೆಲ್ಯುಲೋಸ್ ಅನ್ನೋದು ಇಲ್ಲಿ ನ್ಯೂಟ್ರಿಷನ್ ಆಗಿ ಆಕ್ಟ್ ಮಾಡ್ತಾ ಇದೆ. ಬಿಕಾಸ್ ಫೈನಲ್ ಆಗಿ ಅವುಗಳಿಗೆ ಗ್ಲುಕೋಸ್ ಬರ್ತಿದೆ. ಈ ಗ್ಲುಕೋಸ್ ಇಸ್ ಅ ಸೋರ್ಸ್ ಆಫ್ ಎನರ್ಜಿ, ಹಾಗಾಗಿ ನಾವು ಇದನ್ನ ನ್ಯೂಟ್ರಿಷನ್ ಅಂತ ಕೂಡ ಕನ್ಸಿಡರ್ ಮಾಡಬಹುದು. ಸೊ ನಾವಿಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು, ಈ ಮೆಥಾನೋಜನ್ಸ್ ಕೇವಲ ಈ ರೀತಿಯಾದಂತ ಪ್ರಾಣಿಗಳಲ್ಲಿ ಮಾತ್ರ ಇರುತ್ತೆ, ಕ್ಯಾಟಲ್ಸ್ ನಲ್ಲಿ. ಸೊ ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವು ಕೆಲವೊಂದು ಸಾರಿ ನಾವು ತಿನ್ನುವಂತ ಈ ಸೆಲ್ಯುಲೋಸ್ ಇರ್ತಕ್ಕಂಥ ಸೊಪ್ಪು ಅಥವಾ ಏನಾದರೂ ತಿಂದರೆ ನಮ್ಮ ಆಹಾರದಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರೆ, ಸೊ ಯೂಶುವಲಿ ಇಟ್ ವಿಲ್ ಜಸ್ಟ್ ಬಿ ಆಕ್ಟಿಂಗ್ ಆಸ್ ಅ ಫೈಬರ್. ಓಕೆ, ಸೊ ನಮಗೆ ಅದರಿಂದ ಯಾವುದೇ ರೀತಿಯಾದ ನ್ಯೂಟ್ರಿಷನ್ ಸಿಗಲ್ಲ. ಯಾಕೆ ಅಂದರೆ ನಮ್ಮ ದೇಹದಲ್ಲಿ ಈ ಆರ್ಗ್ಯಾನಿಸಮ್ ಸೆಲ್ಯುಲೇಸ್ ಅನ್ನೋ ಆರ್ಗ್ಯಾನಿಸಮ್ ಸೆಲ್ಯುಲೇಸ್ ಅನ್ನೋ ಎನ್ಸೈಮ್ ಇಲ್ಲ. ಹಾಗಾಗಿ ನಮಗೆ ಈ ಸೆಲ್ಯುಲೋಸ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ರೂಮ್ನಾಂಟ್ಸ್ ನಲ್ಲಿ ಈ ಮೆಥಾನೋಜನ್ಸ್ ಅನ್ನೋ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಅವುಗಳು ಈ ಸೆಲ್ಯುಲೋಸ್ ಮೇಲೆ ಆಕ್ಟ್ ಮಾಡಿ ಗ್ಲುಕೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಅಲ್ಲಿ ನ್ಯೂಟ್ರಿಷನ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಸೊ ಇಲ್ಲಿಂದ ಬರ್ತಕ್ಕಂಥ ಗ್ಯಾಸ್ ಏನಿದೆ, ಸೊ ಫೈನಲ್ ಆಗಿ ಈ ಗ್ಲುಕೋಸ್ ಏನಾಗುತ್ತೆ, ಅನರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಸೊ ಈ ಗ್ಲುಕೋಸ್ ಫೈನಲ್ ಆಗಿ ವಿತೌಟ್ ಆಕ್ಸಿಜನ್ ಅನರೋಬಿಕ್ ರೆಸ್ಪಿರೇಷನ್ ಇಂದ CH4 ಪ್ರೊಡಕ್ಷನ್ ಆಗತ್ತೆ. ಓಕೆ, ಅಂಡ್ ಆ ರೀತಿಯಲ್ಲಿ ಕೂಡ ನಮಗೆ CH4 ಸಿಗತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಈ CH4 ತುಂಬಾ ಕಡಿಮೆ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗತ್ತೆ, ಮತ್ತೆ ಅವುಗಳು ಉಸಿರಾಡುವಾಗ ಈ CH4 ಆಚೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಈ CH4 ನ ಕಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಕ್ಯಾಟಲ್ಸ್ ನಲ್ಲಿ, ಅದರಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ಈ ಲಾರ್ಜ್ ಸ್ಕೇಲ್ ಅಲ್ಲಿ ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾವು ಹೇಗೆ ಈ ಬಯೋಗ್ಯಾಸ್ ನ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಫ್ರಮ್ ದ ಗೋಬರ್ ಅಂತಂದ್ರೆ ಸಗಣಿ. ಸೊ ಈ ಗೋಬರ್ನ ಯೂಸ್ ಮಾಡಿಕೊಂಡು ಎಕ್ಸ್ಕ್ರೀಟಾ, ದಟ್ ಈಸ್ ಡಂಗ್ ಅಂತ ಏನ್ ಕರಿತೀವಲ್ವಾ, ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ನ ಪ್ರೊಡ್ಯೂಸ್ ಮಾಡಬಹುದು. ಸೊ ಹೇಗೆ ಗೋಬರ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡಬಹುದು ಅಥವಾ ಬಯೋಗ್ಯಾಸ್ ನ ಪ್ರೊಡ್ಯೂಸ್ ಮಾಡಬಹುದು ಅಂದ್ರೆ, ಸೊ ಇದು ಈ ರೀತಿಯಾದಂತ ಒಂದು ಆಪರೇಟರ್ಸ್ ಇರುತ್ತೆ. ಓಕೆ, ಸೊ ಇದರಲ್ಲಿ ಡಂಗ್ ಮತ್ತೆ ವಾಟರ್ನ ಒಟ್ಟಿಗೆ ಹಾಕ್ತಾರೆ. ಸೊ ಇದನ್ನ ನಾವು ಸ್ಲರ್ರಿ ಅಂತ ಕರಿಬಹುದು. ಸೊ ಏನಿದು ಸ್ಲರ್ರಿ ಅಂತಂದ್ರೆ ಕೆಸರು ಇರುತ್ತಲ್ಲ ಆ ರೀತಿಯಾದಂತ ಒಂದು ಮಿಶ್ರಣ ತರ ಮಾಡ್ತಾರೆ. ಸೊ ಇಲ್ಲಿ ಡಂಗ್ ಅದು ಗೋಬರ್ ಅಥವಾ ಸಗಣಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಸೊ ಕೆಸರಿನ ರೂಪದಲ್ಲಿ ಮಾಡ್ತಾರೆ, ಅದನ್ನ ಸ್ಲರ್ರಿ ಅಂತ ಹೇಳ್ತಾರೆ. ಸೊ ಆ ಸ್ಲರ್ರಿನ ಈ ಡೈಜೆಸ್ಟರ್ ನಲ್ಲಿ ತುಂಬ್ತಾರೆ. ಡೈಜೆಸ್ಟರ್ ಅನ್ನೋದು ಒಂದು ಸ್ಟೀಲ್ ಟ್ಯಾಂಕ್ ತರ ಇರುತ್ತೆ ಅಥವಾ ಸಿಮೆಂಟ್ ನಲ್ಲಿ ಕೂಡ ಮಾಡಬಹುದು. ಸೊ ಅಲ್ಲಿ ಸ್ಲರ್ರಿನ ಫಿಲ್ ಮಾಡ್ತಾರೆ. ಅದಾದ್ಮೇಲೆ ಆ ಟ್ಯಾಂಕ್ ನ ಕ್ಲೋಸ್ ಮಾಡಬೇಕು. ಆ ಕ್ಲೋಸ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಹೋಲ್ಡರ್ ನ ಇಡ್ತಾರೆ. ಸೊ ಈ ಹೋಲ್ಡರ್ ಅನ್ನೋದು ತುಂಬಾ ಟೈಟ್ ಆಗಿ ಕೂತ್ಕೊಂಡಿರತ್ತೆ. ಬಟ್ ಇಟ್ ಕ್ಯಾನ್ ಬಿ ಮೂವೇಬಲ್, ಅಂದ್ರೆ ಅದು ಗ್ಯಾಸ್ ಪ್ರೊಡ್ಯೂಸ್ ಆದ ಹಾಗೆ ಇಲ್ಲೇನೇನಿರುತ್ತೆ, ಸ್ಲರ್ರಿ ಇರುತ್ತೆ. ಸ್ಲರ್ರಿ ಜೊತೆಗೆ ಮೆಥಾನೋಜನ್ಸ್ ಆರ್ಗ್ಯಾನಿಸಮ್ಸ್ ಕೂಡ ಇರುತ್ತೆ. ಈ ಮೆಥಾನೋಜನ್ ಆರ್ಗ್ಯಾನಿಸಮ್ ಈ ಸ್ಲರ್ರಿ ಮೇಲೆ ಆಕ್ಟ್ ಮಾಡ್ತಾ ಮಾಡ್ತಾ ಸೊ ಈ ರೀತಿಯಾದಂಥ ಗ್ಯಾಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಗ್ಯಾಸ್ ಪ್ರೊಡ್ಯೂಸ್ ಆದ ಹಾಗೆ ಈ ಗ್ಯಾಸ್ ಹೋಲ್ಡರ್ ಏನಿದೆ ಇದು ಮೇಲೆ ಮೇಲೆ ಹೋಗ್ತಾ ಹೋಗುತ್ತೆ. ಓಕೆ,
ಸೊ ಅಥವಾ ಇಲ್ಲಿ ಒಂದು ಪೈಪ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಗ್ಯಾಸ್ ಪ್ರೊಡ್ಯೂಸ್ ಆಗಿದ ತಕ್ಷಣನೇ ಆ ಗ್ಯಾಸ್ ಈ ಪೈಪ್ ಮುಖಾಂತರ ಹೊರಗಡೆ ಹೋಗ್ಲಿಕ್ಕೆ ಶುರುವಾಗತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಈ ಗ್ಯಾಸ್ನ ಇಲ್ಲಿ ನಾವು ಒಂದೇ ಕಡೆ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ನಮಗೆ ಲಾರ್ಜ್ ಕ್ವಾಂಟಿಟಿ ಆಫ್ ಗ್ಯಾಸ್ ಕ್ಯಾನ್ ಬಿ ಕಲೆಕ್ಟೆಡ್. ಸೊ ಈ ಗ್ಯಾಸ್ನ ನಾವು ಪೈಪ್ ಮುಖಾಂತರ ಎಲ್ಲ ಮನೆಗಳಿಗೆ ತಲುಪಿಸಬಹುದು. ಹಾಗೂ ಅಲ್ಲಿ ಮನೆಗಳಿಗೆ ತಲುಪಿಸಿದ ಮೇಲೆ ಅದನ್ನ ಕುಕ್ಕಿಂಗ್ಗೆ ಯೂಸ್ ಮಾಡಬಹುದು ಅಥವಾ ಲೈಟ್ ದಟ್ ಈಸ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ ಕೂಡ ನಾವು ಯುಟಿಲೈಸ್ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಗ್ಯಾಸ್ ಎಲ್ಲ ಪ್ರೊಡ್ಯೂಸ್ ಆಗಿ ಹೋದ್ಮೇಲೆ ಸೊ ಇನ್ನೂ ಕೂಡ ಸ್ಲಡ್ಜ್ ಅಂತ ಉಳ್ಕೊಳ್ಳುತ್ತೆ. ಸೊ ದಟ್ ಈಸ್ ಅನ್ವಾಂಟೆಡ್ ಮೆಟೀರಿಯಲ್ ಏನಿರುತ್ತೆ ವಿಚ್ ಕ್ಯಾನ್ ನಾಟ್ ಬಿ ಯುಟಿಲೈಸ್ ಟು ಪ್ರೊಡ್ಯೂಸ್ ಗ್ಯಾಸ್ ಫರ್ದರ್. ಓಕೆ, ಸೊ ಆ ರೀತಿಯಾದಂಥ ವೇಸ್ಟ್ ಸ್ಲಡ್ಜ್ ಏನಿರುತ್ತೆ ಅದನ್ನ ಮತ್ತೆ ಬಿಸಾಕಲ್ಲ, ಇದನ್ನ ಫರ್ಟಿಲೈಸರ್ ಆಗಿ ನಾವು ಯೂಸ್ ಮಾಡಬಹುದು. ಸೊ ಈ ರೀತಿಯಾಗಿ ಸಗಣಿ ಅಂತ ಏನಿದೆ ಅದನ್ನ ಸುಮ್ಮನೆ ಬಿಸಾಕೋ ಬದಲಿಗೆ ಸೊ ಎರಡು ರೀತಿಯಾದಂಥ ಉಪಯೋಗಕಾರಿ ವಸ್ತುಗಳನ್ನಾಗಿ ನಾವು ತಯಾರು ಮಾಡ್ಬೋದು. ಒಂದು ಫರ್ಟಿಲೈಸರ್, ಇದನ್ನ ಪ್ಲಾಂಟ್ಗೆ ಯೂಸ್ ಮಾಡ್ಬೋದು ಕ್ರಾಪ್ನೆಲ್ಲ ಬೆಳಿಲಿಕ್ಕೆ. ಇನ್ನೊಂದು ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡಿ ಅದನ್ನ ಕುಕ್ಕಿಂಗ್ಗೆ ಅಥವಾ ಲೈಟ್ ಪ್ರೊಡಕ್ಷನ್ಗೆ, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ ನಾವು ಯುಟಿಲೈಸ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಬಯೋವೇಸ್ಟ್ ನಾವು ಬಯೋವೇಸ್ಟ್ ಅಂದ್ರೆ ಗೋಬರ್. ಸೊ ಇಲ್ಲಿ ಕೇವಲ ಗೋಬರ್ನ ಮಾತ್ರ ಯೂಸ್ ಮಾಡ್ಬೇಕಂತೇನಿಲ್ಲ. ಲೀಫ್, ಈಗ ಮರಗಳಿಂದ ಬಿದ್ದಿರ್ತಕ್ಕಂಥ ಎಲೆಗಳು ಅದನ್ನು ಕೂಡ ನಾವು ಈ ಗೋಬರ್ ಜೊತೆಗೆ ಮಿಕ್ಸ್ ಮಾಡಬಹುದು. ಓಕೆ, ಸೊ ಅದಾದ ನಂತರ ಇಲ್ಲಿ ಗ್ಯಾಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಿಯರ್ ಬೈ ಹೌಸಸ್ಗೆ ಕಳಿಸಬಹುದು ಹಾಗೂ ಫರ್ಟಿಲೈಸರ್ ಆಗಿ ಆ ಸ್ಲಡ್ಜ್ನ ಯೂಸ್ ಮಾಡಬಹುದು. ಸೊ ಇದು ಯೂಶುವಲಿ ಈ ರೀತಿಯಾದಂಥ ಬಯೋಗ್ಯಾಸ್ ಪ್ರೊಡಕ್ಷನ್ ಪ್ಲಾಂಟ್ಸ್ ಏನಿದೆ ಅಥವಾ ಘಟಕಗಳೇನಿದೆ ಸೊ ಯೂಶುವಲ್ ಆಗಿ ರೂರಲ್ ಏರಿಯಾಸ್ದಲ್ಲೇ ಇರುತ್ತೆ. ಯಾಕೆ ಅಂತಂದರೆ ನಮ್ಗೆ ಗೊತ್ತಿರೋ ಹಾಗೆ ಕ್ಯಾಟಲ್ಸ್ ಎಲ್ಲ ಅಥವಾ ದನಕರುಗಳು ಈಗ ನಮ್ಮ ದೇಶದಲ್ಲಿ ಸೊ ಹಳ್ಳಿಗೆ ಮಾತ್ರ ಸೀಮಿತವಾಗಿದೆ. ಹಾಗಾಗಿ ಅಲ್ಲಿ ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡಬಹುದು. ಆ್ಯಂಡ್ ಇಂಡಿಯಾದಲ್ಲಿ ಈ ರೀತಿಯಾಗಿ ಕೂಡ ನಾವು ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡಬಹುದು ಅಂತ ಐಡಿಯಾನ ಯೋಚನೆ ಮಾಡಿದ್ದು IARI, that is Indian Agricultural Research Institute, and KVIC, Khadi and Village Commission, Village Industries Commission. ಸೊ ಈ ಎರಡು ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ದ ಟೆಕ್ನಾಲಜಿ ಆಫ್ ಬಯೋಗ್ಯಾಸ್ ಪ್ರೊಡಕ್ಷನ್, ಸೊ ಇವುಗಳ ಒಂದು ಐಡಿಯಾದಿಂದ ಓಕೆ ಸೊ ನಮಗೆ ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡಬಹುದು. ಸೊ ನಿಮ್ಮ ಹಳ್ಳಿಗಳಲ್ಲಿ ಏನಾದರೂ ಈ ರೀತಿಯಾದಂಥ ಪ್ಲಾಂಟ್ ಘಟಕಗಳು ಇದ್ದರೆ ಸೊ ನೀವು ಹೋಗಿ ವಿಸಿಟ್ ಮಾಡಬಹುದು. ಓಕೆ, ಸೊ ಇಲ್ಲಿವರೆಗೂ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಸೇಜ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಅನ್ನೋ ಪಾಠದ ಬಗ್ಗೆ ಕಲ್ತ್ಕೊಂಡ್ವಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅದರ ಮುಂದುವರೆದ ಭಾಗವಾಗಿ ಮೈಕ್ರೋಬ್ಸ್ ಆಸ್ ಬಯೋಫರ್ಟಿಲೈಸರ್ಸ್ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ. ಮೈಕ್ರೋಬ್ಸ್ ಆಸ್ ಬಯೋಫರ್ಟಿಲೈಸರ್ಸ್ ಅಂದ್ರೆ ಅರ್ಥ ಬಯೋ ಅಗೇನ್ ಆರ್ಗ್ಯಾನಿಸಮ್ಸ್, ಫರ್ಟಿಲೈಸರ್ಸ್ ಅಂದ್ರೆ ಗೊಬ್ಬರ ಅಥವಾ ಪೌಷ್ಟಿಕಾಂಶಗಳು ತುಂಬಿರತಕ್ಕಂಥ ಒಂದು ಪದಾರ್ಥ. ಸೊ ಯಾಕೆ ಈ ಬಯೋಫರ್ಟಿಲೈಸರ್ಸ್ಗಳ ಬಗ್ಗೆ ಮತ್ತೆ ಒಲವು ಮೂಡ್ತಾ ಇದೆ ಜನಗಳಲ್ಲಿ ಅನ್ನೋದು ಪಾಠನ ಈ ದಿನದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಯೂಶುವಲಿ ಏನಾಯ್ತು, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅಥವಾ ಜಗತ್ತನ್ನೇ ನಾವು ತಗೊಂಡ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಎಲ್ಲ ಜನಗಳಿಗೂ ಕೂಡ ಆಹಾರವನ್ನ ಒದಗಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸೊ ರೈತರು ಏನ್ ಮಾಡಿದ್ರು, ಕಡಿಮೆ ಜಾಗದಲ್ಲಿ ಜಾಸ್ತಿ ಬೆಳೆನ ಬೆಳಿಬೇಕು ಅಥವಾ ಒಂದೇ ವರ್ಷ 3-4 ಬೆಳೆನ ತೆಗಿಬೇಕು ಅನ್ನೋ ಅಂತ ಸ್ಥಿತಿಗೆ ಬಂದ್ರು. ಸೊ ಆ ರೀತಿಯಾಗಿ ಇರ್ಬೇಕಾದ್ರೆ ಅಲ್ಲಿ ಆ ಜಾಗದಲ್ಲಿ ಅಥವಾ ಹೊಲ ಗದ್ದೆ ಅಂತ ನಾವೇನ್ ಹೇಳ್ತೀವಿ, ಸೊ ಅಲ್ಲಿ ಬೆಳೆಗಳನ್ನ ಬೆಳಿಬೇಕಾದ್ರೆ ಸೊ ಜಾಸ್ತಿ ನಾವು ನ್ಯೂಟ್ರಿಯೆಂಟ್ಸ್ನ ಕೊಡಬೇಕು. ಯಾಕಂದ್ರೆ
ಪ್ಲಾಂಟ್ಗಳು ಕೂಡ ಜೀವ ಇರುವಂತ ಆರ್ಗ್ಯಾನಿಸಮ್ಸ್. ಅವುಗಳು ಕೂಡ ಬೆಳಿಲಿಕ್ಕೆ ಕಾರ್ಬೋಹೈಡ್ರೇಟ್ಸ್ ಬೇಕಾಗತ್ತೆ, ಅಥವಾ ಪ್ರೋಟೀನ್ಸ್ಗಳು ಬೇಕಾಗತ್ತೆ, ನೈಟ್ರೋಜನ್ ಬೇಕು. ಸೊ ಈ ರೀತಿಯಾದಂಥ ನಮ್ಮ ಬೆಳವಣಿಗೆಗೆ ಯಾವ್ಯಾವ ರೀತಿಯಾದಂಥ ಪೌಷ್ಟಿಕಾಂಶಗಳು ಬೇಕು ಅದೇ ರೀತಿಯಾದಂಥ ಪೌಷ್ಟಿಕಾಂಶಗಳು ಸಸ್ಯಗಳಿಗೂ ಕೂಡ ಬೇಕಾಗತ್ತೆ. ಸೊ ಆ ರೀತಿಯಾಗಿ ಜಾಸ್ತಿ ಇಳುವರಿನ ತೆಗಿಲಿಕ್ಕೋಸ್ಕರ ರೈತರು ಏನ್ ಮಾಡಿದ್ರು, ಆರ್ಟಿಫಿಷಿಯಲ್ ಆಗಿ ಅಂದ್ರೆ ಎಕ್ಸ್ಟರ್ನಲ್ ಆಗಿ ಈ ರೀತಿಯಾದಂಥ ಗೊಬ್ಬರ ಅಥವಾ ಪೌಷ್ಟಿಕಾಂಶ ತುಂಬಿರ್ತಕ್ಕಂಥ ವಸ್ತುಗಳನ್ನ ಸಿಂಪಡಿಸ್ಲಿಕ್ಕೆ ಶುರು ಮಾಡಿದ್ರು. ಅವುಗಳನ್ನ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಸೊ ಮೊದಲ ಕೆಲವು ವರ್ಷಗಳು ಸರಿ ಇತ್ತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಆದರೆ ಸೊ ಈ ರೀತಿ ಅವರಿಗೆ ಒಂಥರ ಗ್ರೀಡ್ ಶುರು ಆಯಿತು. ಓಕೆ, ಸೊ ನಾನು ಈ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿದ್ರೆ ಸೊ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ನಾನು ಆಹಾರ ಧಾನ್ಯನ ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದು ಅವ್ರ ತಲೆಗೆ ಬಂದಿದ್ರಿಂದ ಸೊ ಅವರು ಅದರಿಂದ ಆಗ್ತಿರ್ತಕ್ಕಂಥ ಡಿಸ್ಅಡ್ವಾಂಟೇಜಸ್ ಏನಿದೆ ಅಥವಾ ಏನು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಏನಾಗ್ತಾ ಇದೆ ಸೊ ಅದ್ರ ಬಗ್ಗೆ ಯಾವುದನ್ನೇ ತಲೆ ಕೆಡಿಸ್ಕೊಳ್ದೆ ಸೊ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಫರ್ಟಿಲೈಸರ್ಸ್ನ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾ ಹೋದ್ರು. ಬಟ್ ಆಮೇಲೆ ಕೆಲವು ದಿನಗಳ ಆದ್ಮೇಲೆ ಸೊ ಅವುಗಳ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ ಪರಿಣಾಮ ನಾವು ಎದುರಿಸ್ತಾ ಬಂದ್ವಿ. ಸೊ ಏನಾಯ್ತು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರಿಂದ ಅಂದ್ರೆ ಸೊ ಮೊದಲಿಗೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಏನಿದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ಸೊ ಗಾಳಿ ಪೊಲ್ಯೂಟ್ ಆಗ್ಲಿಕ್ಕೆ ಶುರುವಾಯ್ತು. ಯಾಕಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಸೊ ಚಿಕ್ಕ ಚಿಕ್ಕ ಕಣಗಳಿರುತ್ತೆ, ಅದೆಲ್ಲ ಗಾಳಿಗೆ ಸೇರ್ಕೊಳ್ಳಿಕ್ಕೆ ಶುರುವಾಯಿತು. ಸೊ ಅದನ್ನು ಉಸಿರಾಡೋದ್ರಿಂದ ಉಸಿರಾಟದ ತೊಂದರೆ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಈ ಫರ್ಟಿಲೈಸರ್ಸ್ನ ನಾವೇನು ನೆಲಕ್ಕೆ ಹಾಕಿರ್ತೀವಿ ಸೊ ಮಳೆ ಬಂದಾಗ ಆ ನೀರು ಕೊಚ್ಕೊಂಡು ಹೋಗಬೇಕಾದ್ರೆ ಈ ಫರ್ಟಿಲೈಸರ್ಸ್ನ ಕೂಡ ತಗೊಂಡು ಹೋಗುತ್ತೆ. ಸೊ ಅದು ನಿಯರ್ ಬೈ ವಾಟರ್ ಬಾಡೀಸ್, ಕೆರೆಗೆ ಅಥವಾ ನದಿಗೆ ಹೋಗಿ ತಲುಪಿದಾಗ ಸೊ ಅಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸ್ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ವಾಟರ್. ಓಕೆ, ಸೊ ಆರ್ಗ್ಯಾನಿಕ್ ಮ್ಯಾಟರ್ ನದಿನಲ್ಲಿ, ಕೆರೆನಲ್ಲಿ ಅಥವಾ ಕೊಳದಲ್ಲಿ ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಸೊ ಏನಾಯ್ತು, ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಯ್ತು ಅಂದ್ರೆ ಸೊ ಅದು ಯುಟ್ರೋಫಿಕೇಶನ್ ಮಾಡ್ತು. ಅಂದ್ರೆ ಅನ್ವಾಂಟೆಡ್ ಪ್ಲಾಂಟ್ಗಳೇನಿರುತ್ತಲ್ಲ ಅವುಗಳು ಬೆಳಿಲಿಕ್ಕೆ ಶುರುವಾದವು. ಅವುಗಳು ಬೆಳೆಯೋದ್ರಿಂದ ಆಕ್ಸಿಜನ್ ಲೆವೆಲ್ ಕಡಿಮೆ ಆಯಿತು ಆ ನೀರಲ್ಲಿ. ಸೊ ಅದರಿಂದ ಪ್ರಾಣಿಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು, ಅಂದರೆ ಜಲಚರಗಳ ಸಂಖ್ಯೆ ಕಡಿಮೆ ಆಯಿತು. ಸೊ ಈ ರೀತಿಯಾಗಿ ಸೊ ಕೇವಲ ಫರ್ಟಿಲೈಸರ್ಸ್ನ ನಾವು ಎಲ್ಲೋ ನೆಲದಲ್ಲಿ ಹಾಕಿದ್ರು ಕೂಡ, ಹೊಲದಲ್ಲಿ ಹಾಕಿದ್ರು ಕೂಡ ಸೊ ಅದರ ಪರಿಣಾಮನ ನಾವು ನೀರಲ್ಲಿ ಅಂದರೆ ಅಕ್ವಾಟಿಕ್ ಸಿಸ್ಟಮ್ನಲ್ಲಿ ಕೂಡ ಅನುಭವಿಸ್ಬೇಕಾಯ್ತು. ಸೊ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಸೊ ಮೊದಲಿಗೆ ಹೆಚ್ಚು ಇಳುವರಿ ಬರ್ತಾ ಇತ್ತು, ಆದರೆ ಆಸ್ ಇಯರ್ ಪಾಸಸ್ ಇಳುವರಿ ಕಡಿಮೆ ಆಗ್ತಾ ಹೋಯ್ತು. ಅಥವಾ ಇಳುವರಿ ಬಂದರೂ ಕೂಡ ಆ ಬೆಳೆನಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳು ಲೆವೆಲ್ ಏನಿರ್ತಾ ಇತ್ತು ಅದು ಕಡಿಮೆ ಆಗ್ತಾ ಬಂತು. ಸೊ ಈ ರೀತಿಯಾದಂಥ ಮೆನಿ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಲಿಕ್ಕೆ ಶುರು ಆದಮೇಲೆ ಸೊ ಯಾಕೆ ಆ ರೀತಿಯಾದಂಥ ಪ್ರಾಬ್ಲಮ್ ಶುರುವಾಯಿತು ಅಂದರೆ ಓವರ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಇದಕ್ಕೆಲ್ಲ ಏನು ಆನ್ಸರ್ ಏನು, ಈ ಪ್ರಾಬ್ಲಮ್ ನಾವು ಹೇಗೆ ಸಾಲ್ವ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಸೈಂಟಿಸ್ಟ್ಗಳಿಗೆ ಉಳಿದಿದ್ದೇನೆ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಏನಿದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಕೆಮಿಕಲ್ ಫರ್ಟಿಲೈಸರ್ಸ್ ಬಯೋ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾರೆ. ಸೊ ಏನಿದು ಬಯೋ ಫರ್ಟಿಲೈಸರ್ಸ್ ಆರ್ಗ್ಯಾನಿಸಮ್ಸ್. ಮುಂಚೆ ಕೂಡ ನಾವು ಈ ಕೆಮಿಕಲ್ ಫರ್ಟಿಲೈಸರ್ಸ್ ಬರೋದಕ್ಕಿಂತ ಮುಂಚೆ ಇಳುವರಿ ಕಡಿಮೆ ಇದ್ರೂ ಕೂಡ ಆಹಾರದ ಪೌಷ್ಟಿಕತೆ ತುಂಬ ಜಾಸ್ತಿ ಇರ್ತಾ ಇತ್ತು. ಯಾಕಂದ್ರೆ ಆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ನೈಟ್ರೋಜನ್ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು ಎಲ್ಲಾನು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇತ್ತು. ಯಾಕೆ ಅಂದರೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ತಿರ್ಲಿಲ್ಲ. ಈ ಕೆಮಿಕಲ್ ಫರ್ಟಿಲೈಸರ್ಸ್ ಇರೋದ್ರಿಂದ ಏನಾಗ್ತಿತ್ತು, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಒಳ್ಳೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ನಮಗೆ ಏನು ಬೇಕು ಅಂದ್ರೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂನ ಕೊಡ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಏನಿತ್ತು ಅವುಗಳೆಲ್ಲ ಸಾಯಲಿಕ್ಕೆ ಶುರುವಾದವು ಬಿಕಾಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಹಾಗಾಗಿ ನಾವು ಇವಾಗ ಯಾವ ಸ್ಥಿತಿ ತಲುಪಿದೀವಿ ಅಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ತಾ ಬರಬೇಕು. ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಯೋ ಫರ್ಟಿಲೈಸರ್ಸ್ನ ನಾವು ಉಪಯೋಗಿಸಿದ್ರೆ ಮಾತ್ರ ನಮ್ಮ ಆಹಾರ ತಿನ್ನಲು ಯೋಗ್ಯವಾಗಿರುತ್ತೆ. ಸೊ ಅದನ್ನ ನಾವು ಬಯೋ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಅಂದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನೇ ನಾವು ಗೊಬ್ಬರದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು. ಸೊ ಯಾಕೆ ಅಂತಂದ್ರೆ ಅವುಗಳಿಗೆ
ಕೆಪಾಸಿಟಿ ಇದೆ ನೈಟ್ರೋಜನ್ನ ಫ್ರಮ್ ದಿ ಅಟ್ಮಾಸ್ಫಿಯರ್ ಫಿಕ್ಸ್ ಮಾಡಲಿಕ್ಕೆ ಅಥವಾ ಮೋರ್ ಅಂಡ್ ಮೋರ್ ಆರ್ಗ್ಯಾನಿಕ್ ಮ್ಯಾಟರ್ನ ಇಂಪ್ರೂವ್ ಮಾಡಲಿಕ್ಕೆ. ಸೊ ಈ ರೀತಿಯಾದಂಥ ಕೆಪಾಸಿಟಿ ಇರೋದ್ರಿಂದ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಇವುಗಳನ್ನ ನಾವು ಗೊಬ್ಬರದ ರೀತಿ ಬಳಸ್ಕೊಳ್ಬಹುದು. ಸೊ ಇಂದಿನ ಕ್ಲಾಸಲ್ಲಿ ಯಾವ್ಯಾವ ಆರ್ಗ್ಯಾನಿಸಮ್ಸ್ ಇಂದ ನಮಗೆ ಯಾವ್ಯಾವ ರೀತಿಯಾದಂಥ ಪೌಷ್ಟಿಕಾಂಶಗಳು ಅಂದರೆ ಸಸ್ಯಗಳಿಗೆ ಸಿಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. So biofertilizers are nothing but organisms that enrich the nutrient quality of the soil. So chemical fertilizers ಏನ್ ಮಾಡ್ತಾ ಇತ್ತು, ಸಾಯಿಲ್ ಅಂದ್ರೆ ಆ ಮಣ್ಣಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನೆಲ್ಲ ಇವೆಂಚುಲಿ ಕಿಲ್ ಮಾಡ್ತಾ ಇತ್ತು, ಅಂದ್ರೆ ಕಡಿಮೆ ಮಾಡ್ತಾ ಹೋಗ್ತಾ ಇತ್ತು. ಆದ್ರೆ ಈ ಬಯೋಫರ್ಟಿಲೈಸರ್ಸ್ ಏನ್ ಮಾಡತ್ತೆ, ಅದನ್ನ ಇನ್ನು ಜಾಸ್ತಿ ಮಾಡತ್ತೆ. ಆ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಅಂತ ಏನಿದೆ, ಸೊ ಆ ಮಣ್ಣನ್ನ ಬೆಳೆ ಬೆಳಿಲಿಕ್ಕೆ ಯೋಗ್ಯವಾಗೋ ರೀತಿಯಲ್ಲಿ ಅದು ತಯಾರು ಮಾಡ್ತಾ ಹೋಗತ್ತೆ. ಅವುಗಳನ್ನ ನಾವು ಬಯೋಫರ್ಟಿಲೈಸರ್ಸ್ ಅಂತ ಕರಿಬಹುದು. ಸೊ ಯಾವನ್ನ ನಾವು ಬಯೋಫರ್ಟಿಲೈಸರ್ ಆಗಿ ಉಪಯೋಗಿಸ್ಕೊಳ್ಬಹುದು? ಬ್ಯಾಕ್ಟೀರಿಯಾ, ಫಂಗೈ ಅಂಡ್ ಸೈನೋಬ್ಯಾಕ್ಟೀರಿಯಾ, ಆಲ್ಗೆ. ಸೊ ಈ ರೀತಿಯಾದಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಬಯೋಫರ್ಟಿಲೈಸರ್ ಆಗಿ ಉಪಯೋಗಿಸ್ಕೊಳ್ಬಹುದು. ಸೊ ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ನಾವು ಕಲಿತಾ ಹೋಗೋಣ. ಮೊದಲನೇದಾಗಿ ಬ್ಯಾಕ್ಟೀರಿಯಾ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ. ಸೊ ನೀವು ಈ ದ್ವಿದಳ ಧಾನ್ಯ ಅಂತ ಏನು ಕರಿತೀವಿ, ಅಂದರೆ ಈಗ ಕಡಲೆ ಆಗಿರ್ಬೋದು ಅಥವಾ ವಾಟ್ ಇಸ್ ದಟ್ ಪೀಸ್ ಅಂದರೆ ಬಟಾಣಿ. ಸೊ ಈ ರೀತಿಯಾದಂಥ ದ್ವಿದಳ ಧಾನ್ಯ ಏನಿರುತ್ತೆ, ಆ ಸಸ್ಯಗಳನ್ನ ನಾವು ಭೂಮಿಯಿಂದ ತೆಗೆದು ನೋಡಿದ್ರೆ ಆ ರೂಟ್ಸ್ ಅಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಈ ರೀತಿಯಲ್ಲಿ ರೂಟ್ಸ್ ಇದ್ರೆ ಆ ರೂಟ್ಸ್ ಮೇಲೆ ಗಂಟಿನ ರೀತಿಲಿ ಇರುತ್ತೆ. ಇದನ್ನ ನಾವು ರೂಟ್ ನಾಡ್ಯೂಲ್ಸ್ ಅಂತ ಕರಿತೀವಿ. ಏನು ಉಪಯೋಗ ಈ ರೂಟ್ ನಾಡ್ಯೂಲ್ಸ್ ಏನಿದು ಅಂತ ಅಂದ್ರೆ, ಸೊ ಈ ರೂಟ್ ನಾಡ್ಯೂಲ್ಸ್ ಅನ್ನೋದು ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಇದೆಲ್ಲ ಅವುಗಳ ವಾಸಸ್ಥಾನ. ಸೊ ಈ ನಾಡ್ಯೂಲ್ಸ್ ಅಲ್ಲಿ ಬ್ಯಾಕ್ಟೀರಿಯಾಗಳು ಇರತ್ತೆ. ಸೊ ಇದನ್ನ ನಾವು ರೂಟ್ ನಾಡ್ಯೂಲ್ಸ್ ಅಂತ ಕರಿತೀವಿ. ಸೊ ಏನು ಇದರಿಂದ ಪ್ರಯೋಜನ ಅಂತ ಅಂದ್ರೆ, ಈ ಸಸ್ಯ ಬೆಳಿಲಿಕ್ಕೆ ಬೇಕಾಗುವಂತ ನೈಟ್ರೋಜನ್ನ ಈ ರೂಟ್ ನಾಡ್ಯೂಲ್ಸ್ ನಲ್ಲಿ ಇರ್ತಕ್ಕಂಥ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಕೊಡುತ್ತೆ. ಸೊ ಯಾಕೆ ಬೇಕು ನೈಟ್ರೋಜನ್ ಅಷ್ಟೊಂದು ಇದೆಯಲ್ಲ ಅಟ್ಮಾಸ್ಫಿಯರ್ ಅಲ್ಲಿ ಅಂತಂದ್ರೆ, ಸೊ ನಿಮ್ಗೆ ಎಲ್ಲ ತಿಳ್ಕೊಂಡಿರೋ ಹಾಗೆ, ಸೊ ನೈಟ್ರೋಜನ್ ಈಸಿ 78% ಇದ್ರೂ ಕೂಡ ಇನ್ ದ ಅಟ್ಮಾಸ್ಫಿಯರ್ ಗ್ಯಾಸ್ ಅಲ್ಲಿ, ಅಂದ್ರೆ ನಮ್ಮ ವಾತಾವರಣದಲ್ಲಿ 79% ನೈಟ್ರೋಜನ್ ಇರೋದು. ಆದ್ರೂ ಕೂಡ ಡೈರೆಕ್ಟ್ ಆಗಿ ಈ ನೈಟ್ರೋಜನ್ನ ಸಸ್ಯಗಳು ಉಪಯೋಗಿಸ್ಕೊಳ್ಳಿಕ್ಕೆ ಆಗಲ್ಲ. ಈ ನೈಟ್ರೋಜನ್ ಯಾಕೆ ಬೇಕು ಅಂದ್ರೆ, ನೈಟ್ರೋಜನ್ ಇಲ್ಲದೆ ಇದ್ರೆ ಪ್ರೋಟೀನ್ ಪ್ರೊಡಕ್ಷನ್ ಆಗಲ್ಲ. ಬರೀ ಪ್ರೋಟೀನ್ ಅಷ್ಟೇ ಅಲ್ಲ, ನ್ಯೂಕ್ಲಿಯಿಕ್ ಆಸಿಡ್ಸ್ ಅನ್ನು ಇನ್ನೊಂದು ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ನಮ್ಮ ದೇಹಕ್ಕೆ ತುಂಬಾ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಹಾಗೂ ನ್ಯೂಕ್ಲಿಯಿಕ್ ಆಸಿಡ್ಸ್ ಅನ್ನೋ ಮಾಲಿಕ್ಯೂಲ್ಸ್ ಪ್ರೊಡಕ್ಷನ್ ಆಗುವುದೇ ಇಲ್ಲ ನೈಟ್ರೋಜನ್ ಇಲ್ಲ ಅಂದ್ರೆ. ಸೊ ಸಸ್ಯಗಳಿಗೆ ಡೈರೆಕ್ಟ್ ಆಗಿ ವಾತಾವರಣದಿಂದ ನೈಟ್ರೋಜನ್ ತಗೊಳ್ಳುವಂತ ಶಕ್ತಿ ಇರಲ್ಲ. ಸೊ ಆದ್ರೆ ನೈಟ್ರೋಜನ್ ಬೇಕೇ ಬೇಕು. ಸೊ ಹಾಗಾಗಿ ಈ ಸಸ್ಯಗಳು ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಪ್ರೋಸೆಸ್ನ ನಾವು ಏನಂತ ಕರಿಬಹುದು ಅಂದ್ರೆ ಸಿಂಬಯೋಸಿಸ್ ಅಂತ ಹೇಳ್ಬಹುದು, ಅಂದ್ರೆ ಸಹಬಾಳ್ವೆ. ಸೊ ಇಲ್ಲಿ ಒಂದೇ ಜಾಗದಲ್ಲಿ ಪ್ರಾಣಿ ಈ ಮೈಕ್ರೋ ಆರ್ಗ್ಯಾನಿಸಮ್ ದಟ್ ಇಸ್ ರೈಸೋಬಿಯಂ ಕೂಡ ಬೆಳೀತಾ ಇದೆ, ಅದೇ ಜಾಗದಲ್ಲಿ ಸಸ್ಯಗಳು ಕೂಡ ಬೆಳೀತಾ ಇದೆ. ಸೊ ಎರಡಕ್ಕೂ ಒಂದರಿಂದ ಇನ್ನೊಂದಕ್ಕೆ ಉಪಯೋಗ ಇದೆ. ಹಾಗಾಗಿ ಇದನ್ನ ಸಿಂಬಯೋಸಿಸ್ ಅಥವಾ ಸಹಬಾಳ್ವೆ ಅಂತ ಕರಿತೀವಿ. ಸೊ ಹೇಗೆ ಅದು ವರ್ಕ್ ಆಗತ್ತೆ ಅಂದ್ರೆ, ಈ ಪ್ರಾಣಿಗಳ ಅಂದ್ರೆ ಸಸ್ಯಗಳಿಗೆ ನೈಟ್ರೋಜನ್ ಬೇಕು. ಸೊ ಆ ನೈಟ್ರೋಜನ್ ಎಲ್ಲಿಂದ ಬರುತ್ತೆ? ರೈಸೋಬಿಯಂ ಬ್ಯಾಕ್ಟೀರಿಯಿಂದ ಬರುತ್ತೆ. ಆ ಬ್ಯಾಕ್ಟೀರಿಯಾಗಳಿಗೆ ಇರ್ಲಿಕ್ಕೆ ಜಾಗ ಬೇಕು. ಆ ಜಾಗ ರೂಟ್ಸ್ ಅಲ್ಲಿ ಅಂದ್ರೆ ಬೇರಿನಲ್ಲಿ, ಸಸ್ಯದ ಬೇರಿನಲ್ಲಿ ಸಿಗತ್ತೆ. ಸೊ ಹೀಗೆ ಸಸ್ಯಗಳು ಜಾಗ ಕೊಡುತ್ತೆ ಬ್ಯಾಕ್ಟೀರಿಯಾಸ್ಗೆ. ಸೊ ಇಂಟರ್ನ್, ಸೊ ಜಾಗ ಸಿಕ್ಕಿರೋದ್ರಿಂದ ಅವುಗಳು ಅಟ್ಮಾಸ್ಫಿಯರ್ ನಲ್ಲಿರುವಂತ ನೈಟ್ರೋಜನ್ ನ ಫಿಕ್ಸ್ ಮಾಡ್ತಾ ಹೋಗುತ್ತೆ. ಇದನ್ನ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಸೊ ಅದರ್ ದ್ಯಾನ್ ದಟ್ ಒನ್, ಓಕೆ. ಸೊ ಫ್ರೀ ಲಿವಿಂಗ್ ಅಂದ್ರೆ, ಸೊ ಇಲ್ಲಿ ರೈಸೋಬಿಯಂ
ಸಸ್ಯದ ರೂಟ್ಸ್ ಅಲ್ಲೇ ಇದೆ ಅಲ್ವಾ. ಸೊ ಅದು ಬಿಟ್ಟು ಮಣ್ಣಲ್ಲೇನೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇರ್ಬೋದು. ಅದಕ್ಕೆ ಎಕ್ಸಾಂಪಲ್ ಅಜೋಸ್ಪೈರಿಲಮ್ ಅಂಡ್ ಅಜೋಟೋಬ್ಯಾಕ್ಟರ್. ಓಕೆ, ಸೊ ಇವುಗಳನ್ನ ಫ್ರೀ ಲಿವಿಂಗ್ ಆರ್ಗ್ಯಾನಿಸಮ್ ಅಂದ್ರೆ ಅವುಗಳಿಗೆ ಸಸ್ಯ ಇರ್ಲಿ ಬಿಡ್ಲಿ ಅದು ಏನು ಎಫೆಕ್ಟ್ ಮಾಡಲ್ಲ. ಸೊ ಸಾಯಿಲ್ನಲ್ಲಿ ಅಥವಾ ಮಣ್ಣಲ್ಲಿ ಇವು ಬೆಳೀತಾ ಹೋಗುತ್ತವೆ. ಹಾಗಾಗಿ ಇದನ್ನ ಫ್ರೀ ಲಿವಿಂಗ್ ಅಂತ ಕರಿತೀವಿ. ಇವುಗಳ ಕೆಲಸನೂ ಕೂಡ ಫಿಕ್ಸಿಂಗ್ ಆಫ್ ನೈಟ್ರೋಜನ್. ಸೊ ನೈಟ್ರೋಜನ್ ಫಿಕ್ಸೇಷನ್ ಅಂದ್ರೆ ಯಾವುದೇ ಒಂದು ಬೆಳೆನ ಹಾಕೋದಕ್ಕಿಂತ ಮುಂಚೆ ರೈತರು ಯೂಶುವಲಿ ಆ ಸಾಯಿಲ್ನ ತಗೊಂಡು ಚೆಕ್ ಮಾಡಬೇಕು ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ಆ ನ್ಯೂಟ್ರಿಯೆಂಟ್ಸ್ ಪ್ರಕಾರ ಅವರು ಬೆಳೆಗಳನ್ನ ಚೂಸ್ ಮಾಡ್ಕೊಳ್ಬಹುದು. ಸೊ ಆ ರೀತಿ ಮಾಡುವಾಗ ಈ ನೈಟ್ರೋಜನ್ ತುಂಬಾ ಎಸೆನ್ಷಿಯಲ್, ತುಂಬಾ ಬೇಕೇ ಬೇಕಾಗಿರುವಂತ ಇಂಗ್ರೀಡಿಯೆಂಟ್. ಸೊ ಹಾಗಾಗಿ ನೈಟ್ರೋಜನ್ ಅಮೌಂಟ್ ಎಷ್ಟಿದೆ ಅಂತ ಅವರು ಚೆಕ್ ಮಾಡ್ಬೋದು. ಸೊ ಆ ಥರ ಇಲ್ಲ ಅಂದರೆ ರೈಸೋಬಿಯಂ ಅಥವಾ ಈ ಅಜೋಸ್ಪೈರಿಲಮ್ ಅಥವಾ ಅಜೋಟೋಬ್ಯಾಕ್ಟರ್ ಅನ್ನೋ ಆರ್ಗ್ಯಾನಿಸಮ್ನ ಆ ಸಾಯಿಲ್ನಲ್ಲಿ ಹಾಕಿದ್ರೆ ಅದು ಬಯೋಫರ್ಟಿಲೈಸರ್ ಆಗಿ ಕೆಲಸ ಮಾಡಿ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಸೊ ಇಲ್ಲಿ ನೀವು ಈ 3 ಆರ್ಗ್ಯಾನಿಸಮ್ನ ನೆನ್ಪಿಟ್ಕೊಳ್ಬೇಕು ಫಾರ್ ನೈಟ್ರೋಜನ್ ಫಿಕ್ಸೇಷನ್. ನೆಕ್ಸ್ಟ್ ಒನ್ ಫಂಜೈ ಅಥವಾ ಫಂಗೈ. ಸೊ ಈ ಫಂಗೈ ಕೂಡ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂದ್ರೆ ಸಸ್ಯಗಳು ಇವುಗಳ ಬೆಳವಣಿಗೆಗೆ ಬೇಕೇ ಬೇಕು. ಸಸ್ಯಗಳ ಮೇಲೇನೆ ಈ ಫಂಗೈ ಕೂಡ ಬೆಳೀತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಫಾರ್ ಫಂಗೈ ಇಸ್ ಮೈಕೋರೈಜಾ. ಓಕೆ, ಸೊ ಈ ಮೈಕೋರೈಜಾ ಅನ್ನೋದು ಗ್ಲೋಮಸ್ ಅನ್ನೋ ಜೀನಸ್ ನಲ್ಲಿ ಬರುತ್ತೆ. ಸೊ ನೀವಿಲ್ಲಿ ಜೀನಸ್ ನೇಮ್ ಕೂಡ ನೆನ್ಪಿಟ್ಕೊಳ್ಬೇಕು. ಹಾಗೆ ಯಾವ ಫಂಗೈ ನೈಟ್ರೋಜನ್ನ ಫಿಕ್ಸ್ ಮಾಡತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಸೊ ಈ ಎಕ್ಸಾಂಪಲ್ ಫಾರ್ ಫಂಗೈ ದಟ್ ಇಸ್ ಮೈಕೋರೈಜಾ ಯಾವ ಕೆಲಸ ಮಾಡುತ್ತೆ ಅಂದ್ರೆ ಇದು ಫಾಸ್ಫರಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಸೊ ಈಗ ಅಗೇನ್ ಪ್ಲಾಂಟ್ ಬೆಳೀತಾ ಇದೆ. ಸೊ ಇಲ್ಲಿ ರೂಟ್ಸ್ ಇದೆ. ಓಕೆ, ಸೊ ಇಲ್ಲಿ ಸಾಯಿಲ್ ಮೇಲೆ ಈ ಫಂಗೈ ಬೆಳೀತಾ ಇರತ್ತೆ. ಅದ್ರ ಈ ಕನೆಕ್ಷನ್ನು ಪ್ಲಾಂಟ್ ಜೊತೆಗೆ ಇರುತ್ತೆ. ಸೊ ಹಾಗಾಗಿ ಈ ಸಾಯಿಲ್ ನಲ್ಲಿ ಫಾಸ್ಫರಸ್ ಇದ್ರೆ ಈ ಫಂಜೈ ಏನು ಸಸ್ಯಗಳ ಮೇಲೆ ಬೆಳೀತಾ ಇದೆ. ಓಕೆ, ಸೊ ಈ ಫಂಜೈ ಆ ಫಾಸ್ಫರಸ್ನ ತಗೊಳುತ್ತೆ. ಸೊ ತಗೊಂಡು ಸಸ್ಯಕ್ಕೆ ಕೊಡುತ್ತೆ. ಸೊ ಈ ರೀತಿಯಲ್ಲಿ ಫಾಸ್ಫರಸ್ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕೆಮಿಕಲ್ ಪ್ಲಾಂಟ್ಗೆ ಅದು ಬೆಳಿಲಿಕ್ಕೆ. ಸೊ ಹಾಗಾಗಿ ಫಾಸ್ಫರಸ್ ಬೇಕು ಅಂತಂದ್ರೆ ನಾವು ಈ ಫಂಜೈನ ಬೆಳಿಬೇಕು. ಆ ಫಂಜೈ ಹೆಸರು ಮೈಕೋರೈಜಾ ಅನ್ನೋ ಫಂಜೈ. ಓಕೆ, ಅಂಡ್ ಸೊ ಕೇವಲ ಇಲ್ಲಿ ಫಾಸ್ಫರಸ್ನ ತಗೊಳಕ್ಕೆ ಅಥವಾ ನೈಟ್ರೋಜನ್ ಫಿಕ್ಸ್ ಮಾಡಲಿಕ್ಕೆ ಮಾತ್ರ ಈ ಆರ್ಗ್ಯಾನಿಸಮ್ಸ್ ಹೆಲ್ಪ್ ಮಾಡಲ್ಲ. ಅಲಾಂಗ್ ವಿತ್ ದಟ್ ದೇ ಆಲ್ಸೋ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಅಂದ್ರೆ ಈಗ ತುಂಬಾ ಸಾಯಿಲ್ ಇತ್ತು, ಸಲೈನಿಟಿ ಅಂತ ಅಂದ್ರೆ ಸಾಲ್ಟ್ ಕಂಟೆಂಟ್. ಸೊ ನಾವು ಈಗ ಒಂದು ಜಾಗದಲ್ಲಿ ಬೆಳೆನ ಬೆಳೀತಾ ಇದೀವಿ ಅಂತಂದ್ರೆ ಆ ಜಾಗದಲ್ಲಿ ತುಂಬಾ ಉಪ್ಪುಪ್ಪಾಗಿತ್ತು ಆ ಸಾಯಿಲ್ ಅಂತಂದ್ರೆ ಆಗ ಕೂಡ ಸಸ್ಯಗಳು ಬೆಳೆಯೋದಿಲ್ಲ. ಸೊ ಅಂತ ಟೈಮಲ್ಲಿ ಈ ರೀತಿಯಾದಂಥ ಆರ್ಗ್ಯಾನಿಸಮ್ಸ್ಗಳು ಇದ್ರೆ ಅವುಗಳು ಈ ಸಸ್ಯಕ್ಕೆ ರೆಸಿಸ್ಟೆನ್ಸ್ನ ಕೊಡುತ್ತೆ. ಅಂದ್ರೆ ಈವನ್ ಸಾಲ್ಟ್ ಜಾಸ್ತಿ ಇದ್ರೂ ಕೂಡ ಆ ಸಾಲ್ಟ್ ಕಂಟೆಂಟ್ನಲ್ಲೇನೆ ಸಸ್ಯಗಳು ಬೆಳೆಯೋ ರೀತಿಯಲ್ಲಿ ಈ ಆರ್ಗ್ಯಾನಿಸಮ್ಸ್ಗಳು ಮಾಡುತ್ತೆ. ಅದನ್ನ ನಾವು ಟಾಲರೆನ್ಸ್ ಟು ಸಲೈನಿಟಿ ಅಂತ ಕರಿಬಹುದು. ಅಥವಾ ಡ್ರಾಟ್ ಅಂತಂದ್ರೆ ಕೆಲವೊಂದು ಜಾಗದಲ್ಲಿ ನೀರೇ ಇರೋಲ್ಲ ಅಥವಾ ನೀರು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಂತ ಸ್ಥಿತಿಯಲ್ಲಿ ಕೂಡ ಸಸ್ಯಗಳು ಸರಿಯಾಗಿ ಬೆಳೆಯುವಂತ ಸ್ಥಿತಿ ಇರೋದಿಲ್ಲ. ಆದ್ರೆ ಈ ರೀತಿಯಾದ ಫಂಗೈ ಅಥವಾ ಬ್ಯಾಕ್ಟೀರಿಯಾಸ್ಗಳಿದ್ರೆ ಸೊ ಅವುಗಳು ಈ ಬರದ ಕಾಲದಲ್ಲಿ ಅಥವಾ ನೀರು ತುಂಬಾ ಕಡಿಮೆ ಇರುವಂತ ಪ್ರದೇಶದಲ್ಲೂ ಕೂಡ ಚೆನ್ನಾಗಿ ಸಸಿಗಳು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಅಂಡ್ ದೇ ಆಲ್ಸೋ show the resistance towards the root borne pathogens. root borne pathogens ಅಂದ್ರೆ ಸೊ ಈ ಬೇರ್ನಿಂದ ಯಾವ್ದಾದ್ರೂ ಆರ್ಗ್ಯಾನಿಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಓಕೆ ಅಫೆಕ್ಟ್ ಮಾಡ್ತಾ ಇದೆ ಈ ಪ್ಲಾಂಟ್ಗೆ, ಅದನ್ನ ಕಿಲ್ ಮಾಡ್ಲಿಕ್ಕೆ ಬರ್ತಿದೆ ಅಂದ್ರೆ ಸೊ ಈ ರೂಟ್ ನಾಡ್ಯೂಲ್ಸ್ ನಲ್ಲಿ ಇರ್ತಕ್ಕಂಥ ರೈಸೋಬಿಯಂ ಇರ್ಬೋದು ಅಥವಾ ಇಲ್ಲಿ ಮೇಲಿರ್ತಕ್ಕಂಥ ಫಂಜೈ ಇರ್ಬೋದು. ಸೊ ಇದೆಲ್ಲ ಏನ್ ಮಾಡುತ್ತೆ, ಆಸ್ ಸೂನ್ ಆಸ್ ಈ ಬ್ಯಾಕ್ಟೀರಿಯಾ ಅಥವಾ ಬೇರೆ ಯಾವ್ದಾದ್ರು ಆರ್ಗ್ಯಾನಿಸಮ್ ಈ ಸಸ್ಯನ ಕೊಲ್ಲಲಿಕ್ಕೆ ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಅವುಗಳು ಆಂಟಿ ಮೈಕ್ರೋಬಿಯಲ್ ಕೆಮಿಕಲ್ನ ರಿಲೀಸ್ ಮಾಡಿ ಅವುಗಳನ್ನ ಕೊಲ್ಲತ್ತೆ. ಹಾಗಾಗಿ ಸಸ್ಯಗಳು ಆರಾಮಾಗಿ ತಮ್ಮ ಕೆಲಸನ ತಾವು ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಸಿಂಬಯೋಸಿಸ್ ಅಂದ್ರೆ
ಸಸ್ಯಗಳು ಜಾಗ ಕೊಡುತ್ತೆ. ಇನ್ ಟರ್ನ್ ದಿ ಫಂಜೈ ಅಥವಾ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ, ಫಾಸ್ಫರಸ್ ನ ಕೊಡುತ್ತೆ. ಅಲಾಂಗ್ ವಿತ್ ದಟ್ ಒನ್ ಪ್ಯಾಥೋಜನ್ಸ್ ಏನಾದರೂ ಅಫೆಕ್ಟ್ ಮಾಡ್ತಾ ಇದ್ರೆ ಪ್ಲಾಂಟ್ಸ್ಗೆ ಅದನ್ನು ಕೂಡ ಕಿಲ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಆಟೋಟ್ರೋಫಿಕ್ ಮೈಕ್ರೋ ಆರ್ಗನಿಸಮ್. ಆಟೋಟ್ರೋಫಿಕ್ ಅಂದ್ರೆ ಅವುಗಳ ಆಹಾರನ ಅವುಗಳೇ ತಯಾರು ಮಾಡ್ಕೊಳ್ಳುತ್ತೆ. ಸೊ ಈವನ್ ಸೈನೋಬ್ಯಾಕ್ಟೀರಿಯಾ ಆಲ್ಸೋ ನೈಟ್ರೋಜನ್ ನ ಫಿಕ್ಸ್ ಮಾಡುತ್ತೆ. ಎಕ್ಸಾಂಪಲ್ಸ್ ಫಾರ್ ಸೈನೋಬ್ಯಾಕ್ಟೀರಿಯಾ ಅನಬೀನಾ, ನಾಸ್ಟಾಕ್, ಆಸಿಲೇಟೋರಿಯಾ, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಹಾಗೂ ಇನ್ನೊಂದು ಎಕ್ಸಾಂಪಲ್ ಬ್ಲೂ ಗ್ರೀನ್ ಆಲ್ಗೆ. ಸೊ ಈ ಬ್ಲೂ ಗ್ರೀನ್ ಆಲ್ಗೆ ಅನ್ನೋದು ಸಾಯಿಲ್ ಫರ್ಟಿಲಿಟಿನ ಜಾಸ್ತಿ ಮಾಡುತ್ತೆ. ಹೇಗೆ ಫರ್ಟಿಲಿಟಿನ ಜಾಸ್ತಿ ಮಾಡುತ್ತೆ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಕಾರ್ಬನ್ ಕಂಟೈನಿಂಗ್ ಮೆಟೀರಿಯಲ್ಸ್. ಸೊ ಕಾರ್ಬನ್ ಕಂಟೈನಿಂಗ್ ಮೆಟೀರಿಯಲ್ಸ್ ಜಾಸ್ತಿ ಆಯಿತು ಅಂದ್ರೆ ಎನರ್ಜಿ ಈಸಿಯಾಗಿ ಪ್ರೊಡ್ಯೂಸ್ ಮಾಡಬಹುದು. ಸೊ ಹಾಗೆ ಅದನ್ನ ಫರ್ಟಿಲೈಸರ್ ತರ ಯೂಸ್ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಸೊ ನಮಗೆ ಈಗ ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಆಗ್ತಕ್ಕಂಥ ಅನಾಹುತಗಳ ಒಂದು ಕಲ್ಪನೆ ಇರೋದ್ರಿಂದ ಬಯೋ ಫರ್ಟಿಲೈಸರ್ಸ್ ಜಾಸ್ತಿಯಾಗಿ ಇಂಡಿಯಾದಲ್ಲಿ ಕೂಡ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಆದರೆ ಇದಿನ್ನು ಇನಿಷಿಯಲ್ ಸ್ಟೇಜ್, ಇನ್ನು ಇತ್ತೀಚೆಗೆ ಶುರು ಮಾಡ್ತಿದ್ದಾರೆ. ಹಾಗಾಗಿ ಇವನ್ ಬಯೋ ಫಾರ್ಮಿಂಗ್ ಅಥವಾ ಆರ್ಗ್ಯಾನಿಕ್ ಫುಡ್ ಅಂತ ನಾವು ಹೋಗಿ ಕೊಂಡ್ಕೊಳ್ಳಿಕ್ಕೆ ಹೋದ್ರೆ ಸೊ ತುಂಬಾ ಬೆಲೆ ಇದೆ ಅದಕ್ಕೆ. ಓಕೆ, ಸೊ ಬಟ್ ಮೇ ಬಿ ಇನ್ ಫ್ಯೂಚರ್ ಇನ್ ಸಮ್ ಇಯರ್ಸ್ 2 to 3 years ಅಷ್ಟೊತ್ತಿಗೆ ಬಯೋ ಫರ್ಟಿಲೈಸರ್ಸ್ ಎಲ್ಲ ಕಡೆನೂ ಯೂಸ್ ಮಾಡಿ ನಮಗೆ ಒಳ್ಳೆ ಬೆಲೆನಲ್ಲಿ ಅಂದ್ರೆ ಕಡಿಮೆ ಬೆಲೆಗೆ ಒಳ್ಳೆ ಪದಾರ್ಥ ಸಿಗುವಂತ ಚಾನ್ಸ್ ಕೂಡ ಇರಬಹುದು. ಸೊ ಹಾಗಾಗಿ ನಾವು ಈ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಏನಿದೆ ಇವುಗಳ ಉಪಯೋಗನ ಆದಷ್ಟು ಕಡಿಮೆ ಮಾಡಬೇಕು. ಸೊ ಈ ರೀತಿಯಲ್ಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಸಸ್ಯಗಳನ್ನ ಬೆಳಿಬಹುದು ಅಥವಾ ಅವುಗಳ ಪೌಷ್ಟಿಕತೆನ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಈ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು.